ಇಂದಿನಿಂದ ಆರಂಭವಾಗಿರುವ ನಿರ್ಮಲ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಗಡಿ ಭಾಗಕ್ಕೆ ಆಗಮಿಸಿದೆ. ಅಭಿಯಾನದ ಪಾದಯಾತ್ರೆಯನ್ನ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸ್ವಾಗತಿಸಿ ನಂತರ ಅಭಿಯಾನಕ್ಕೆ ಹೆಜ್ಜೆ ಹಾಕಿದ್ರು. ತುಂಗಭದ್ರಾ ನದಿಗೆ ಸೇರುತ್ತಿರುವ ಕಲುಷಿತ ನೀರು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಸುಮಾರು 400 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಕಾಯಮ್ಮಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರದ್ದು ಮಾತ್ರ ಅಲ್ಲ, ನಾವು ನಿಮ್ಮ ಜೊತೆಗೆ ಇದ್ದೇವೆ. ನಿಮ್ಮ ಈ ಮೆಸೇಜ್ ಅನ್ನ ನಮ್ಮ ಹಳ್ಳಿಗೆ ತಲುಪಿಸ್ತೇವೆ. ನಾವು ನಿಮ್ಮ ಈ ಇಚ್ಛೆಯನ್ನ ನಾವು ಎಲ್ಲರಿಗೂ ಕೂಡ ಹೇಳ್ತೀವಿ ಅಂತ ಹೇಳಿ ತುಂಗಾ ನದಿಯ ದಡದಲ್ಲಿ ಇವತ್ತು ಭೀಮೇಶ್ವರನ ಪೂಜೆ ಮಾಡಿ ಇವತ್ತು ಅಲ್ಲಿಂದ ಬಂದಿದ್ದೇವೆ. ಹೊರಗಡೆ ಇಂದ ಬಂದಿರ್ತಕ್ಕಂಥವ್ರಿಗೆ ಅತ್ಯಂತ ಸಂತೋಷ ಆಗಿದೆ. ಎರಡು ನದಿ ಸಂಗಮ ಆಗ್ತಕ್ಕಂಥ ಸ್ಥಳ ಭೀಮೇಶ್ವರ. ನ್ಯಾಚುರಲ್ ಆಗಿರ್ತಕ್ಕಂಥ ಭೀಮ ಕಟ್ಟು ಹಾಕಿರ್ತಕ್ಕಂಥ ಅಣೆಕಟ್ಟು, ಭೀಮನ ಅಣೆಕಟ್ಟನ್ನ ದರ್ಶನ ಮಾಡಿ ಅತ್ಯಂತ ಸಂತೋಷ ಪಟ್ಟಿದ್ದಾರೆ. ಇಂಥ ಒಂದು ಹಾಡಹಗಲೇ ಖತರ್ನಾಕ್ ಕಳ್ಳರು ತಮ್ಮ ಕೈಚಳಕ ತೋರಿಸಿದ ಘಟನೆಯೊಂದು ಬೆಂಗಳೂರಿನ ದೊಡ್ಡಬಳ್ಳಾಪುರ ನಗರದ ಕುರುಬರಹಳ್ಳಿಯಲ್ಲಿ ನಡೆದಿದೆ. ವಕೀಲ ನಂಜುಂಡಪ್ಪನವರ ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿದ ಕದೀಮರು ಮನೆಯ ಕಾಂಪೌಂಡ್ ಒಳಗೆ ನಿಲ್ಲಿಸಿದ ಬೈಕ್ ಅನ್ನ ನಕಲಿ ಕೀ ಬಳಸಿ ಹ್ಯಾಂಡ್ ಲಾಕ್ ತೆಗೆದು ಬೈಕ್ ತಳ್ಳಿಕೊಂಡು ಹೋಗಿದ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆ ಮಾಲೀಕನಿಗೆ ತಮ್ಮ ಕಾಂಪೌಂಡ್ನಲ್ಲಿ ನಿಲ್ಲಿಸಿದ ಬೈಕ್ ಕಾಣಿಸದೇ ಇದ್ದುದನ್ನ ನೋಡಿ ತಕ್ಷಣ ಮನೆಯ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಮುಂದಕ್ಕೆ ಗಾಂಜಾ ಸಾಗಿಸ್ತಾ ಇದ್ದ ಓರ್ವ ಬಾಲಕ ಸೇರಿ 6 ಮಂದಿಯನ್ನ ಬಂಧಿಸಿರುವ ಘಟನೆಯೊಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಗಾಂಜಾ ಸಾಗಿಸುತ್ತಿದ್ದ ಹುಬ್ಬಳ್ಳಿಯ ನಿವಾಸಿಗಳಾದ ಮುತ್ತುಂ ಮೊರಬ, ತೌಸಿಫ್ ಅಕ್ರಮ್ ಹಾಲಬಾವಿ, ಸಾಹಿಲಾ ನದಾಫ್, ಜಾಫರ್, ಬಬಲು ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರು ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 2 ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಎಂದು ಅಲ್ಲಿನ ಪೊಲೀಸರು ತಿಳಿಸಿದ್ದಾರೆ. ಸೋಪೋರ್ ಪ್ರದೇಶದ ಭಯೋತ್ಪಾದಕರ ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆಗಳು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 2 ಭಯೋತ್ಪಾದಕರನ್ನ ಗುಂಡಿಕ್ಕಿ ಹತ್ಯೆಗೈದಿದ್ದಾರೆ. ಇನ್ನು ಉಗ್ರರ ಗುರುತು ಪತ್ತೆ ಹಚ್ಚಲು ಪ್ರಕ್ರಿಯೆ ನಡೀತಾ ಇದ್ದು, ಘಟನಾ ಸ್ಥಳದಲ್ಲಿ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ.